ನಾನು ಸುಗಂಧ್ 24 ವರ್ಷದ ಯುವಕ. ನಾನು ಹಾಸನದವನು. ನನ್ನ ಅಣ್ಣನ ಹೆಸರು ಜಯದೇವ್. ಅವನು ಮದುವೆಯಾಗಿ 6 ತಿಂಗಳೂ ಆಗಿತ್ತು. ನನ್ನ ಅತ್ತಿಗೆ ನೋಡೋಕೆ ತುಂಬಾ ಸುಂದರವಾಗಿದ್ದಳು. ಅವಳನ್ನು ಮುಟ್ಟಬೇಕು ಅಂದರೆ ಕೈ ತೊಳ್ಕೊಂಡು ಮುಟ್ಟಬೇಕು ಅನ್ನಿಸುವಷ್ಟು ಚೆನ್ನಾಗಿದ್ದಳು. ಅಣ್ಣ ಮತ್ತು ಅತ್ತಿಗೆ ತುಂಬಾ ಸಂತೋಷವಾಗಿ ಸಂಸಾರ ನಡೆಸುತ್ತಿದ್ದರು. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್, ಸಾಲಬಾಧೆ, ಧನವಶ, ಹಣವಶ, ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ 7676112560 7676112560. ನಮ್ಮ ಮನೆಯಲ್ಲಿ ಒಂದೇ ರೂಮ್ ಇತ್ತು. ಅಲ್ಲಿಂದ ಕೆಲವೊಮ್ಮೆ ಮಧ್ಯರಾತ್ರಿ ಚಪ್ಪಾಳೆಯ ಶಬ್ದ ಕೇಳುತ್ತಿತ್ತು. ಅದನ್ನು ಕೇಳಿಸಿಕೊಂಡಾಗ ನಾನು ಅಣ್ಣ ತುಂಬಾ ಅದೃಷ್ಟವಂತ ಅನ್ನಿಸುತ್ತಿತ್ತು. ನಾನು ಕೂಡ ಮದುವೆಯಾದರೆ ಇಂತಹದೇ ಹುಡುಗಿ ಸಿಕ್ಕರೆ ಜೀವನ ಸುಂದರವಾಗುತ್ತದೆ ಎಂದು ಕನಸು ಕಂಡಿದ್ದೆ. ಆದರೆ ಹೀಗಿದ್ದಾಗಲೇ ಒಂದು ದಿನ ಒಂದು ಘಟನೆ ನಡೆಯಿತು. ಒಂದು ದಿನ ಅಣ್ಣ ಆಫೀಸಿಗೆ ಹೋಗಿ ಬರುವಾಗ ಅತ್ತಿಗೆಗೋಸ್ಕರ ಹೂವು ಮತ್ತು ತರಕಾರಿ ತಗೊಂಡು ಬರುತ್ತಿದ್ದ. ಈ ವೇಳೆಗೆ ಅವನು ಬೇಕರಿಯಿಂದ ಏನಾದರೂ ತಿನ್ನೋಕೆ ತರೋಣ ಅಂತ ಗಾಡಿ ನಿಲ್ಲಿಸಲು ಹೋದಾಗ ಮೂರ್ಛೆ ಹೋಗಿ ಬಿದ್ದುಬಿಟ್ಟ. ಆಸ್ಪತ್ರೆಗೆ ಸೇರಿಸಿದರು. ಈ ಸುದ್ದಿ ಕೇಳಿದ ಅತ್ತಿಗೆಗೆ ಹೃದಯ ಒಡೆದು ಹೋದಂತಾಗಿ ತಲೆ ಸುತ್ತಿ ಕೆಳಗೆ ಬಿದ್ದಳು. ಆಗ ನಾನು ಅವಳಿಗೆ ನೀರು ಚಿಮುಕಿಸಿ ಎಬ್ಬಿಸಿ ಕೂರಿಸಿ, ಧೈರ್ಯ ತಂದುಕೊಳ್ಳಿ ಅತ್ತಿಗೆ, ಅಣ್ಣನಿಗೆ ಏನೂ ಆಗಲ್ಲ ಅಂತ ಸಮಾಧಾನ ಮಾಡಿದೆ. ಆದರೆ ಅವರು ಅಳುತ್ತಿದ್ದರು. ಕೊನೆಗೆ ನಾನು ಪಕ್ಕದ ಮನೆಯಲ್ಲಿದ್ದ ಆಂಟಿ ಜೊತೆ ಕೂತಿದ್ದ ಅಮ್ಮನಿಗೆ ಕರೆ ಮಾಡಿ ಹೇಳಿದಾಗ ಅವಳು ಜೋರಾಗಿ ಅಳತೊಡಗಿದಳು. ಎಷ್ಟು ಚೆನ್ನಾಗಿರುವ ಸಂಸಾರ ಈ ರೀತಿ ಆಯ್ತು, ಯಾರ ಕಣ್ಣು ಬಿತ್ತು ಅಂತ ಎದೆ ಬಡ್ಕೊಂಡು ಅಳುತ್ತಿದ್ದಳು. ನಾನು ಅವರಿಬ್ಬರಿಗೂ ಸಮಾಧಾನ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಅಲ್ಲಿ ನಾನು ಅಣ್ಣನನ್ನು ಚೆಕ್ ಮಾಡುತ್ತಿದ್ದ ಡಾಕ್ಟರ್ ಹತ್ತಿರ ಕೇಳಿದಾಗ ಅವರು ಬಿದ್ದಾಗ ತಲೆಗೆ ಪೆಟ್ಟಾಗಿ ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ. ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ನಮ್ಮ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಬದುಕಿದರೂ ಸಹಜ ಸ್ಥಿತಿಗೆ ಬರುವುದು ಕಷ್ಟ. ಅವನು ತನ್ನ ಕೆಲಸ ತಾನೇ ಮಾಡಿಕೊಳ್ಳಲು ಆಗುವುದಿಲ್ಲ. ಯಾರಾದರೂ ಅವನೊಂದಿಗೆ ಇರುತ್ತಲೇ ಇರಬೇಕು ಅಂತ ಹೇಳಿದರು. ಅದನ್ನು ಕೇಳಿ ಅತ್ತಿಗೆ ಮತ್ತು ಅಮ್ಮ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ನನಗೂ ಕೂಡ ದಿಕ್ಕು ತೋಚದೆ ಸುಮ್ಮನಾಗಿದ್ದೆ. ಹೀಗೆ ಕೆಲವು ದಿನಗಳು ಕಳೆದವು. ಅಣ್ಣ ಆಸ್ಪತ್ರೆಯಲ್ಲಿ ಹಾಸಿಗೆ ಹಿಡಿದಿದ್ದ. ಮನೆಯಲ್ಲಿ ಕೆಲವೊಮ್ಮೆ ನಾನು ಅತ್ತಿಗೆಯ ಜೊತೆಗಿದ್ದೆ. ಅತ್ತಿಗೆ ಮಾತ್ರ ಮನೆಯಲ್ಲಿದ್ದರು. ಒಂಟಿಯಾಗಿ ಸದಾಕಾಲ ಅಣ್ಣನ ಬಗ್ಗೆ ಚಿಂತೆ ಮಾಡುತ್ತಿದ್ದರು. ಅಮ್ಮ ಅಣ್ಣನ ಹತ್ತಿರ ಆಸ್ಪತ್ರೆಯಲ್ಲಿ ಇದ್ದು ನೋಡಿಕೊಳ್ಳುತ್ತಿದ್ದರು. ಈ ವೇಳೆ ನಾನು ಅತ್ತಿಗೆಗೆ ಎಲ್ಲಾ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದೆ. ಹೀಗೆ ಹತ್ತಿರವಾಗುತ್ತಿದ್ದೆವು. ಆದರೆ ಅಣ್ಣನ ಜೀವನ ಕಂಡು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಿತ್ತು. ಈ ನಡುವೆ ಅಣ್ಣನು ತೀರಿಕೊಂಡು ಬಿಟ್ಟ. ಅದೇ ಕೊರಗಿನಲ್ಲಿ ಅಮ್ಮನು ಕೂಡ ಹೋಗಿಬಿಟ್ಟರು. ಮನೆಗೆ ಬಂದ ಬಳಿಕ ಎಲ್ಲರೂ ಬಂದು ಹೋಗುತ್ತಿದ್ದರು. ಹೀಗೆ 3 ತಿಂಗಳು ಕಳೆದವು. ಅತ್ತಿಗೆಗೆ ನಮ್ಮ ಸಂಬಂಧಿಕರು ಬೇರೆ ಮದುವೆ ಮಾಡಿಕೊಂಡು ಬಿಡು, ಇನ್ನು ಚಿಕ್ಕ ವಯಸ್ಸು, ಸುಮ್ಮನೆ ಯೌವನ ಹಾಳು ಮಾಡಿಕೊಳ್ಳಬೇಡ ಅಂತ ಹೇಳುತ್ತಿದ್ದರು. ಆದರೆ ಅತ್ತಿಗೆ ಮಾತ್ರ ಇದು ನನ್ನ ಗಂಡನ ಮನೆ, ಅವರು ನನ್ನ ಜೊತೆ ಇರಲಿ ಬಿಟ್ಟರು, ನಾನು ಅವರನ್ನು ಪ್ರೀತಿಸುತ್ತೇನೆ ಅಂತ ಹೇಳುತ್ತಿದ್ದರು. ಇದನ್ನೆಲ್ಲ ಕಂಡು ನನಗೆ ದುಃಖ ಹೆಚ್ಚಾಗುತ್ತಿತ್ತು. ಕೆಲವೊಮ್ಮೆ ನಾನೇ ಸುಮ್ಮನೆ ಹೊಟ್ಟೆ ತುಂಬಿಕೊಂಡು ಮಲಗಿಬಿಡುತ್ತಿದ್ದೆ. ಒಂದು ದಿನ ರಾತ್ರಿ ಅತ್ತಿಗೆ ಅಣ್ಣನ ಫೋಟೋ ನೋಡಿಕೊಂಡು ಮೇಲ್ಗಡೆ ಕಾರಿಡಾರ್ನಲ್ಲಿ ಕೂತಿದ್ದರು. ಆಗ ಜೋರಾಗಿ ಮಳೆ ಬಂತು. ಆದರೆ ಅತ್ತಿಗೆ ಮಾತ್ರ ಅಣ್ಣನ ಫೋಟೋ ನೋಡ್ತಾ ಹಾಗೆಯೇ ಕೂತಿದ್ದರು. ಮಳೆ ಬರುತ್ತಿದ್ದರೂ ಲೆಕ್ಕಿಸದೆ ತಮ್ಮದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದರು. ನಾನು ಅತ್ತಿಗೆ ಹತ್ತಿರ ಹೋಗಿ, ಅಷ್ಟೊಂದು ಮಳೆ ಬರುತ್ತಿದೆ, ಹೊರಗಡೆ ನಿಂತಿದ್ದೀರಲ್ಲ, ಒಳಗೆ ಬನ್ನಿ ಅಂದೆ. ಆದರೂ ಬರಲೇ ಇಲ್ಲ. ಅವರ ಸ್ಥಿತಿ ಕಂಡು ನಾನು ಭಾವುಕನಾದೆ. ತನ್ನ ಗಂಡನನ್ನು ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ ಅನ್ನಿಸಿತು. ಕೊನೆಗೆ ಕೈ ಹಿಡಿದು ಎಬ್ಬಿಸಿ, ಮಳೆ ಬರುತ್ತಿದೆ, ನೀವು ಹೀಗೆ ಮಾಡಿದರೆ ಹೇಗೆ? ನೀವು ಈ ಮನೆಯ ಹಿರಿಸೊಸೆ, ಹೀಗೆ ಮಾಡಬೇಡಿ ಅಂದೆ. ಹೀಗೆ ಅವರನ್ನು ಒಳಗಡೆ ಕರೆದುಕೊಂಡು ಬಂದೆ. ಆ ದಿನ ಮೊದಲ ಬಾರಿಗೆ ಅವರನ್ನು ಕೈ ಹಿಡಿದಿದ್ದೆ. ಆ ಮಳೆಯಲ್ಲಿ ಮೃದುವಾದ ಸ್ಪರ್ಶ ನನಗೆ ಬೇರೆ ಅನುಭವ ಕೊಟ್ಟುಬಿಟ್ಟಿತ್ತು. ಅತ್ತಿಗೆ ಬಗ್ಗೆ ನನಗೆ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರೋಕೆ ಶುರುವಾದವು. ಮರುದಿನ ಅತ್ತಿಗೆಯ ಅಪ್ಪ ಮನೆಗೆ ಬಂದಿದ್ದರು. ನಿನಗೆ ಏನು ಕಡಿಮೆಯಾಗಿದೆ? ನೀನು ಈಗಲೂ ಮನಸ್ಸು ಮಾಡಿ ನಮ್ಮ ಮನೆಗೆ ಬಾ, ನಿನಗೆ ಇನ್ನೊಂದು ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು. ಜೀವನದಲ್ಲಿ ಹೀಗೆ ಕೊರಗುತ್ತಾ ಕುಳಿತುಕೊಳ್ಳಬೇಡ, ನಮ್ಮ ಮನೆಗೆ ಬಾ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರು. ಆದರೆ ಅಣ್ಣ ತೀರಿ ಹೋಗಿ ಅದಾಗಲೇ 2 ತಿಂಗಳು ಆಗಿತ್ತು. ಹಾಗಾಗಿ ಅತ್ತಿಗೆ ಅವರ ಅಪ್ಪನಿಗೆ ಏನು ಹೇಳಬೇಕು ಅಂತ ತಿಳಿಯದೆ ಏನೂ ಮಾತನಾಡದೆ ಸುಮ್ಮನೆ ಕೂತಿದ್ದರು. ನಂತರ ಆ ದಿನ ಅವರ ಅಪ್ಪ ಸಾಯಂಕಾಲ ಹೋಗಿಬಿಟ್ಟರು. ಮನೆಯಲ್ಲಿ ನಾನು ಮತ್ತು ಅತ್ತಿಗೆ ಮಾತ್ರ ಇದ್ದೆವು. ನಾನು ಅವಳನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವರ ಅಪ್ಪನನ್ನು ಊರಿಗೆ ಕಳುಹಿಸಿದೆ.
ಇದೆಲ್ಲ ನೋಡಿಕೊಂಡು ನನಗೆ ತಲೆ ಕೆಟ್ಟು ಹೋಗಿ ಫ್ರೆಂಡ್ಸ್ ಜೊತೆಗೆ ಎಣ್ಣೆ ಹೊಡೆಯೋಕೆ ಕೂತಿದ್ದೆ. ಆಗ ನನ್ನ ಫ್ರೆಂಡ್ ಒಬ್ಬ ಅವರ ಹುಡುಗಿ ಜೊತೆ ಸುಖ ಅನುಭವಿಸಿದ್ದರ ಬಗ್ಗೆ ಹೇಳ್ತಾ ಇದ್ದ. ನನಗೂ ವಯಸ್ಸು 24 ಅಲ್ವಾ? ಅದನ್ನು ಕೇಳಿ ಏನಾದರೂ ಮಾಡೋಕೆ ಒಂದು ಸಲ ಸುಖ ಅನುಭವಿಸಬೇಕು ಅಂತ ತೀರ್ಮಾನ ಮಾಡಿ ಅದೇ ವಿಚಾರದಲ್ಲಿ ಮನೆಗೆ ಹೊರಟೆ. ಕುಡಿದುಕೊಂಡು ಬಂದ ನನ್ನನ್ನು ಕಂಡ ಅತ್ತಿಗೆ, ಏನಿದು ಕುಡಿದುಕೊಂಡು ಬಂದಿದ್ದೀಯಾ ಎಂದರು. ಹೇಳುವವರು ಕೇಳುವವರು ಯಾರೂ ಇಲ್ಲ. ನಿನಗೆ ನಾನಿನ್ನೂ ಬದುಕಿದ್ದೇನೆ ಅಂತ ಹೇಳಿದರು. ನಾನು ನಶೆಯಲ್ಲಿ ಏಡಿದಿಲ್ಲ ಅಂತ ತೂರಾಡುತ್ತಾ ಮನೆಯೊಳಗೆ ಹೋಗಿ ಬಟ್ಟೆ ತೆಗೆಯುತ್ತಿದ್ದೆ. ಆಗ ಅತ್ತಿಗೆ, ಮನೆಯ ಪರಿಸ್ಥಿತಿ ಹೀಗಿರುವಾಗ ನೀನು ಈ ರೀತಿ ಕುಡಿದು ಬರುವುದು ಸರಿಯಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನೀನು ಕುಡಿಯುವುದು ಎಷ್ಟು ಸರಿ ಅಂತ ಕೋಪದಿಂದ ಮಾತನಾಡಿದರು. ಕೊನೆಗೆ ನನಗೆ ಸಿಟ್ಟು ಬಂದು ಅತ್ತಿಗೆಗೆ, ನಾನು ಏನು ಮಾಡಲಿ ಹೇಳಿ? ನಿಮ್ಮ ಪರಿಸ್ಥಿತಿಯನ್ನು ಎಲ್ಲ ನೋಡಿಕೊಂಡು ನನಗೆ ತಲೆ ಕೆಟ್ಟಂತೆ ಆಗಿದೆ. ನನ್ನ ಕೈಯಿಂದ ಏನು ಮಾಡಲು ಆಗದೆ ಯೋಚನೆಯಲ್ಲಿ ನಾನು ಹೀಗೆ ಕುಡಿದು ಬಂದೆ. ದಯವಿಟ್ಟು ತಪ್ಪಾಗಿ ತಿಳಿದುಕೊಳ್ಳಬೇಡಿ ಅಂತ ಹೇಳುತ್ತಾ ಹತ್ತಿರ ಹೋಗಿಬಿಟ್ಟೆ. ಅತ್ತಿಗೆ ಹಿಂದೆ ಸರಿಯಲು ಯತ್ನಿಸಿದರು. ನಾನು ಅವರ ಕೈ ಹಿಡಿಯಲು ಹೋಗಿ ಕುಡಿದ ನಶೆಯಲ್ಲಿ ಸೆರಗು ಹಿಡಿದುಬಿಟ್ಟೆ. ಅಷ್ಟರಲ್ಲಿ ಅವರು ಹಿಂದೆ ಸರಿದರು. ಅವರ ಸೌಂದರ್ಯ ಕಂಡು ನನಗೆ ತಡೆದುಕೊಳ್ಳಲು ಆಗದೆ ನಶೆಯಲ್ಲಿ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಆಕೆ ತಪ್ಪಿಸಿಕೊಳ್ಳಲಾಗದೆ ಕಂಗಾಲಾಗಿ ನನ್ನನ್ನೇ ನೋಡುತ್ತಿದ್ದರು. ನಾನು ಇನ್ನಷ್ಟು ಮುಂದುವರೆದು ಅವಳನ್ನು ತಬ್ಬಿಕೊಂಡಾಗ ಅತ್ತಿಗೆ ನನ್ನ ಕಪಾಳಕ್ಕೆ ಬಾರಿಸಿದರು. ನನಗೆ ಕೋಪ ಬಂದು ಅವಳ ಸೊಂಟವನ್ನು ಹಿಡಿದಾಗ ಅದೆಷ್ಟು ದಿನಗಳ ನಂತರ ಪುರುಷನ ಸ್ಪರ್ಶವಾದ ಅತ್ತಿಗೆ ಕಣ್ಣು ಮುಚ್ಚಿಕೊಂಡರು. ಕೊನೆಗೆ ಅವಳಿಗೆ ತಿಳಿಯದೆ ಆಕೆಯೇ ನನಗೆ ಸಂಪೂರ್ಣವಾಗಿ ಶರಣಾದರು. ಮೊದಲೇ ಸುಂದರಿಯಾಗಿದ್ದ ಅವಳು ನನ್ನ ಕೈಗೆ ಸಿಕ್ಕಿದ್ದೇ ತಡ. ನಾನು ನಶೆಯಲ್ಲಿ ಎಲ್ಲ ಮಾಡಿಬಿಟ್ಟೆ. ಅತ್ತಿಗೆ ಕೂಡ ಬೇರೆ ದಾರಿ ಕಾಣದೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿದರು. ಬೆಳಗ್ಗೆ ಎದ್ದು ನೋಡಿದಾಗ ನನಗೆ ಶಾಕ್ ಆಯಿತು. ಅತ್ತಿಗೆ ನನ್ನ ಪಕ್ಕದಲ್ಲಿ ಇದ್ದರು. ಆಗ ನಾನು ನಶೆಯಲ್ಲಿ ಏನು ಮಾಡಿಬಿಟ್ಟೆ ಎಂಬ ಭಾವನೆ ನನಗೆ ಕಾಡೋಕೆ ಶುರುವಾಯಿತು. ಅತ್ತಿಗೆ ಜೊತೆ ನಾನು ಮುಖಕ್ಕೆ ಮುಖ ಕೊಡದೆ ಸುಮ್ಮನಾಗಿದ್ದೆ. ಮನೆಯಲ್ಲಿ ಅಡುಗೆ ಮಾಡಿದರೂ ಕೂಡ ಹೊರಗಡೆ ಊಟ ಮಾಡಿಕೊಂಡು ಬರುತ್ತಿದ್ದೆ. ಅತ್ತಿಗೆ ಕೂಡ ತಮ್ಮ ಪಾಡಿಗೆ ಅವರು ಸುಮ್ಮನಿದ್ದರು. ಅವರು ನನಗೆ ಏನೂ ಎನ್ನಲಿಲ್ಲ. ಆದರೆ ನನಗೆ ಒಳಗೊಳಗೊಳಗೆ ಬೇಸರವಾಗಿತ್ತು. ಕೊನೆಗೆ ಹೀಗೆ 3-4 ದಿನ ಕಳೆದ ಮೇಲೆ ನಾನು ಅತ್ತಿಗೆಯನ್ನು ಕೂರಿಸಿಕೊಂಡು, ಅಯ್ಯೋ, ನಾನು ಯಾಕೆ ಹೀಗೆಲ್ಲ ಮಾಡಿದೆ? ನನ್ನನ್ನು ಕ್ಷಮಿಸಿ. ಕುಡಿದ ಮತ್ತಿನಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅದನ್ನು ಕೇಳಿದ ಅತ್ತಿಗೆ, ಅಯ್ಯೋ, ಏನಾಯಿತು? ಈಗ ಯಾಕೆ ಈ ರೀತಿ ಮಾತನಾಡುತ್ತಿದ್ದೀಯಾ ಎಂದರು. ನಾನು ಕ್ಷಮೆ ಕೋರಿದಾಗ ಅವರು, ಆಗಿದ್ದು ಆಗಿ ಹೋಯಿತು. ನಿನಗೆ ಬೇಕಾದಾಗ ಬಾ, ಎಲ್ಲವನ್ನೂ ಕೊಡುತ್ತೀನಿ. ಆದರೆ ಮುಂದಿನ ಸಲ ಬರುವಾಗ ಹೆಲ್ಮೆಟ್ ತಗೊಂಡು ಬಾ, ಇಲ್ಲ ಅಂದ್ರೆ ನನಗೆ ತೊಂದರೆ ಆಗುತ್ತೆ ಎಂದರು. ಆ ಮಾತು ಕೇಳಿ ನನಗೂ ಒಂಟಿ ಖುಷಿ ಮತ್ತು ಕನ್ಫ್ಯೂಷನ್ ಎರಡೂ ಆಗಿತ್ತು. ನಂತರ ನನಗೆ ಅನಿಸಿದ್ದು ಏನು ಅಂದರೆ ಅತ್ತಿಗೆಗೂ ಸುಖ ಬೇಕಾಗಿತ್ತು. ಆದರೆ ಆಕೆಗೆ ಅದನ್ನು ಹೇಳಿಕೊಳ್ಳಲು ಆಗುತ್ತಿರಲಿಲ್ಲ. ಹಾಗಾಗಿ ಅವಳು ಅವಾಗ ಬಿಟ್ಟುಕೊಂಡಿದ್ದರು. ನಾನು